ತಂಗಿಯಂದಿರನ್ನು ಇವನಿಗೆ ಸೆರಗಾಸಿದ್ರಲ್ಲ. ನೀವಂತ ಹೇಳಿ ಗಂಡಸರು ಹುಟ್ಟಿ ಬಿಟ್ಟಿರಲೇ ಈ ನಮ್ಮ ತಾಯ್ನಾಡಿನಲ್ಲಿ. ಈಗ 7 ಅಡಿಯದ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಮೈ ತುಂಬ ಬರೆ ಕೊಟ್ಟು ಒಂದು ಕಣ್ಣನ್ನು ಕಿತ್ತದನ್ನು ನೋಡಿ ನಾನೀಗ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮೆಬ್ಬರೆಯ ಗುಂಡಿಗೆಯನ್ನು ಒಡೆದು ಹೊರಬರುವ ಬಿಸಿ ರಕ್ತವನ್ನು ಗಡಗಡನೆ ಕುಡಿದು ನಿಮ್ಮ ರುಂಡವನ್ನು ಚೆಂಡಾಡಿ ಈ ಗೌಡನ ಮನೆ ಬಾಗಿಲಿಗೆ ನಾ ಕಟ್ಟದಿದ್ದರೆ ನನ್ನ ಹೆಸರು ಶಕ್ತಿನೇ ಅಲ್ಲ. ಜೈ ಬಜರಂಗ ಬಲಿ. ಗೌಡ, ಅಂದು ನೀ ಹಾಕಿದ ಸಂಚಿನ ಸೇಡಿಗಾಗಿ ನಿನ್ನ ಮನೆಯಲ್ಲಿ ನಡೆಯುವುದು ಮರಣದ ಮಹಾನವಮೆ. ಅಣ್ಣ, ಇನ್ನು ತೃಪ್ತಿಯಾಗಿಲ್ಲ ನನ್ನ ಮನಕ್ಕೆ. ಹೌದಣ್ಣ, ಕುರಿ ಹಾಲು ಕುಡಿದು ಮಟ್ಟ ಕುರುಬ ನೆನೆಸಿಕೊಂಡಿರುವ ಈ ಶಕ್ತಿ ಸಿಕ್ಕಂತೆ ಸೊಕ್ಕಿಗೇರಿ ನಿಂತಿದೆ. ಮೊದಲ ಮತ್ತಾನೆಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿಯುತ್ತದೆ ಎಂದು ತಿಳಿದಿರುವ ಈ ಗೌಡನಿಗೆ ಏನಲೇ ಗೌಡ, ಬೆಳೆದಾದ ಸ್ಪರ್ಧೆಯ ಸೇಡಿಗಾಗಿ ನನ್ನ ಗೋಡಿಗೆ ಬೆಂಕಿ 1,000 ಹಣ ಕೊಟ್ಟಂತೆ ನೆಪ ಮಾಡಿ ನನ್ನ ಆಸ್ತಿಗೆ ಕೈ ಹಾಕಿದೆ. ಪಂಚಾಯಿತಿ ಪ್ರಮುಖರನ್ನು ಎದುರಿಸಿ ಊರಿನ ಹಣವನ್ನು ಎತ್ತಾಕಿಕೊಂಡು ಮಾಡಿದ ಮೇಲೆ ಮಾಡಿ ಕಟ್ಟಿಸಿಕೊಂಡೆ. ಈಗ ಏನು ತಿಳಿಯದೆ ನನ್ನ ಅಣ್ಣನನ್ನು ಕಟ್ಟಿ ಹಾಕಿ ಮೈ ತುಂಬ ಬರೆ ಕೊಟ್ಟು ಒಂದು ಕಣ್ಣನ್ನು ಕಿತ್ತು ಬಿಟ್ಟೆ. ಆ ರಕ್ತದ ಸೇಡಿಗಾಗಿ ನನ್ನ ಹೊಟ್ಟೆಯಲ್ಲಿ ಪುಟಿದೇಳುತ್ತಿದೆ ಸೇಡಿನ ಪ್ರಾಣ ಯಾಕೆ? ಗೌಡ, ಮುಗಿಯಿತು ನಿನ್ನ ಆಯುಷ. ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ಸಿಗುವುದು ನನಗೆ ಮುಕ್ತಿ. ಹೇಳಮ್ಮ, ಯಾವ ರೀತಿ ಓಡಾಡಿಸಿ ಕಡಿಯಬೇಕು ಈ ಪೇಟೆಯನ್ನು? ನನ್ನ ಗೂಡಿಗೆ ಬೆಂಕಿ ಇಟ್ಟ ಇವನ ತಲೆ ಕಡಿದಾಕಲು ಇಲ್ಲ. ನನ್ನ ಅಣ್ಣನ ಕಣ್ಣು ಕಿತ್ತ ಇವನ ಕೈಗಳನ್ನು ಕತ್ತರಿಸಿ ಹಾಕಲು ಇಲ್ಲ. ರೈತರ ಕಣ್ಣಲ್ಲಿ ರಕ್ತ ಕಣ್ಣೀರು ಬರೆಸಿದ ಇವನ ಕೆಟ್ಟ ಕಣ್ಣುಗಳನ್ನು ಕಿತ್ತಾಕಲು ಇಲ್ಲ. ಬಡವರ ರಕ್ತ ಇವನ ಕಾಲಗಳನ್ನು ಕಡಿದಾಕಲು ಇಲ್ಲ. ಇವನ ಎದೆ ಗುಂಡಿಗೆಯನ್ನು ಹೊಡೆದು ಹೊರಬರುವ ಬಿಸಿ ರಕ್ತವನ್ನು ಘಟನೆ ಕುಡಿದು ನನ್ನನ್ನು ಶಾಂತಿ ಮಾಡಿಕೊಳ್ಳಲು ಹೇಳಮ್ಮ, ಯಾವ ರೀತಿ ಓಡಾಡಿಸಿ ಕಡಿಯಬೇಕು ಈ ಬೇಟೆಯನ್ನು? ನಿಲ್ಲ ಶಕ್ತಿ, ಇದು ಒಂದು ಸಾರಿ ಅವನಿಗೆ ಜೀವದಾನವನ್ನು ಕೊಟ್ಟು ಬಿಡು. ಮನುಷ್ಯನ